ಮೊನ್ನೆ ಏನೋ ಬದಲಾವಣೆ ತರ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಶ್ರೀಮಂತರಿಗೆ ತಂದರು. ಏನು ಬದಲಾವಣೆ ಆಗಿಲ್ಲ. ಯಥಾಸ್ಥಿತಿ ಅದೇ ಥರ ರೋಡುಗಳಿದೆ, ಅದೇ ಥರ ಚರಂಡಿಗಳಿದೆ, ಅದೇ ಥರ ಅಭಿವೃದ್ಧಿ ಇದೆ. ಯಾವುದು ಬದಲಾವಣೆ ಬಂದಿಲ್ಲ. ಫಸ್ಟು ಮಾನ್ಯ ದೇವೇಗೌಡರು ಏನು ಮಾಡಿದರು, ನಂತರ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು. ಅದೇ ನಮ್ಮ ತಾಲೂಕು ಜನ ನೋಡಿರೋದು. ಉಳಿದಿದ್ದು ಯಾವ ಅಭಿವೃದ್ಧಿ ನೋಡಲಿಲ್ಲ. ದಯವಿಟ್ಟು ತಾವು ಎಲ್ಲ ಕಷ್ಟಪಟ್ಟು ಪಕ್ಷಕ್ಕೆ ಮುನ್ನಡೆಸಬೇಕಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ಕೇಳ್ಕೊಳ್ತೀನಿ. ಇನ್ನೂ ಒಂದು ಏನಾದರೂ ವಿಚಾರ, ಮೊನ್ನೆ ತೊಂಡವಾವಿ ಹೋಬಳಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ದರು. ದೊಡ್ಡದಾಗಿ ಒಂದು ಭಾಷಣ ಮಾಡಿದ್ರು. ಏನಂತ, ನಾನು ಅಲ್ಲಿ ಪೂರ ಪಟ್ಟಣ ಪಂಚಾಯತಿ ಮಾಡ್ತೀನಿ ಅಂತ. ಪಟ್ಟಣ ಪಂಚಾಯತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೊನ್ನೆ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಇತ್ತು. ಅದರಲ್ಲಿ ಅವರು ಇದು ಮಾಡ್ಬೋದಾಗಿತ್ತಲ್ಲ, ಮಾನ್ಯತೆ ಕೊಡ್ಬೋದಾಗಿತ್ತಲ್ಲ. ಸುಮ್ಮನೆ ತಮಗೆ ಅಲ್ಪಸಂಖ್ಯಾತರು ವೋಟ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀರಾ. ತಮಗೆ ಓಟುಗಳು ಬೇಕು, ಅಲ್ಪಸಂಖ್ಯಾತರಿಗೆ ಡೆವಲಪ್ಮೆಂಟ್ ಬೇಕಿಲ್ಲ. ನಾನು ಇದೇ ಪ್ರಸ್ತಾಪ 2019ರಲ್ಲಿ ಕುಮಾರಣ್ಣಗೆ ಮಾಡಿದ್ದೆ. ಕುಮಾರಣ್ಣ ಅವರು 14 ತಿಂಗಳಿಗೆ ಸರ್ಕಾರ ಹೋಯಿತು. ಇಲ್ದಿದ್ರೆ ಅಲ್ಲಿಪುರ ಪಟ್ಟಣ ಪಂಚಾಯತಿ ಆಗೋಗ್ತಿತ್ತು. ಅದು ಮಾಡೋಕ್ಕೆ ಆಗಿಲ್ಲ. ಮೊನ್ನೆ ಬಂದು ಜೋರಾಗಿ ಭಾಷಣ ಮಾಡಿದ್ರು. ಅದ್ರ ಜೊತೆ ಶಾಸಕರನ್ನು ಧ್ವನಿ ಏರಿಸಿದ್ರು. ಏನಾಯಿತು? ಟೆಕ್ನಿಕಲ್ ಪ್ರಾಬ್ಲಮ್. ಏನು ಟೆಕ್ನಿಕಲ್ ಪ್ರಾಬ್ಲಮ್? ಅಲ್ಲಿಪುರ ಒಳ್ಳೆ ಪಟ್ಟಣ ಥರ ಇದೆ. ಅಲ್ಲಿ ಬೇರೆ ಏನೋ ಅವ್ರು ಮಾಡೋಂಗೇ ಇಲ್ಲ. ಎಲ್ಲ ಥರ ಸೌಕರ್ಯ ಇದೆ. ಜನಸಂಖ್ಯೆ ಇದರಲ್ಲಾಗಲಿ, ರಸ್ತೆಗಳಲ್ಲಾಗಲಿ, ಚರಂಡಿಗಳಲ್ಲಾಗಲಿ, ಅಭಿವೃದ್ಧಿಯಲ್ಲಾಗಲಿ ಸುಮ್ಮನೆ ಅವರು ಮನವಿ ನಮ್ಮದು ಸ್ವೀಕರಿಸಿ ಘೋಷಿಸಬೇಕಾಗಿತ್ತು ಅಷ್ಟೇ ವಿನಃ ಬೇರೆ ಯಾವ ಥರದ ಸೌಕರ್ಯ ಕೊಡೋದು ಬೇಕಿರಲಿಲ್ಲ.